ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. ಬುರುಡೆ ಪ್ರಕರಣದಲ್ಲಿ ಯೂಟ್ಯೂಬರ್ಗಳಿಗೆ ಸಂಕಷ್ಟ ಎದುರಾಗುತ್ತಾ ಅಂತ ನೋಡಬೇಕಾಗುತ್ತೆ. ಯಾಕಂದ್ರೆ ಇವ್ರಿಗೂ ಕೂಡ ವಿದೇಶದಿಂದ ಫಂಡಿಂಗ್ ಆಗಿತ್ತು ಅಂತ ಹೇಳಿ ಆರೋಪಗಳಿತ್ತಲ್ಲ, ಆ ನಿಟ್ಟಲ್ಲೂ ಕೂಡ ಈಗ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಇಡಿ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೂಡ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇವತ್ತು ಯೂಟ್ಯೂಬರ್ಸ್ಗಳಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಇಶ್ಯೂ ಆಗಿತ್ತು. ಸಮೀರ್ ಎಂಡಿ ಸೌಜನ್ಯ ಪ್ರಕರಣ ಕುರಿತಂತೆ ಆತ ಮಾಡಿದಂತ ವಿಡಿಯೋ ರಾಜ್ಯಾದ್ಯಂತ ತೀವ್ರ ರೀತಿಯಲ್ಲಿ ಸಂಚಲನವನ್ನ ಉಂಟು ಮಾಡಿತ್ತು. ಅದಕ್ಕೆ ದಾಖಲೆಗಳು ಏನು ಅಂತ ಹೇಳಿ ಹಿಂದೆನೇ ವಿಚಾರಣೆಗೆ ಕರೆಸಿದಂತ ಸಂದರ್ಭದಲ್ಲಿ ಆತನು ಒಂದಿಷ್ಟು ದಾಖಲೆಗಳನ್ನ ಕೊಟ್ಟಿದ್ದಾನೆ. ಮೇನ್ ಆಗಿ ನಾನು ಒಂದಿಷ್ಟು ವಿಡಿಯೋಗಳನ್ನ ನೋಡಿ ಹೋರಾಟಗಾರರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಭಾಷಣದ ಆಧಾರದ ಮೇಲೆ ವಿಡಿಯೋ ಮಾಡಿದೆ ಅಂತ ಹೇಳಿದ್ದ ಈತನೂ ಸೇರಿದಂತೆ 5ಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಇವತ್ತು ಎಸ್ಐಟಿ ಕಚೇರಿಗೆ ಇವರೆಲ್ಲರೂ ಅಂದ್ರೆ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ಒಂದ್ ಕಡೆ ಚುರುಕನ್ನ ಪಡ್ಕೊಂಡಿದೆ. ಎಸ್ಐಟಿ ವಿಚಾರಣೆಗೆ ಜಯಂತ್ ಹಾಜರಾಗಿದ್ದಾರೆ. ಜಯಂತ್ ಕುಟುಂಬದವರು, ಜಯಂತ್ ಮಗಳು ಮತ್ತೆ ಪತ್ನಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಜಯಂತ್ ಫ್ಯಾಮಿಲಿ ಮೆಂಬರ್ಸ್ ಇವತ್ತು ಬಂದಿದ್ದಾರೆ. ವಿಚಾರಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಎರಡನೇ ದೂರುದಾರನಾಗಿ ಮಾಸ್ಮನ್ ಚಿನ್ನಯ್ಯನ ನಂತರ ದೂರುದಾರನಾಗಿ ಬಂದವರೇ ಜಯಂತ್. ಇವರು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರ ಮನೆಯವ್ರಿಗೆ ಏನು ಗೊತ್ತಿದೆ, ಕುಟುಂಬಸ್ಥರಿಗೆ ಏನು ಗೊತ್ತಿದೆ, ಹಾಗೆ ಅವ್ರನ್ನೆಲ್ಲ ಕರೆಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು.